ಕುರ್ಆನ್, ಹದೀಸ್ಗಳು, ಸಹಾಬಿ ಚರ್ಯೆಗಳು, ತಾಬಿಉಗಳ ವಿವರಣೆಗಳು, ಅವರ ಸಂಶೋಧನೆಗಳು ತಬಉ ತಾಬಿঈನ್ ಮೂಲಕ ನಂತರದ ತಲೆಮಾರು ತಲುಪುತ್ತದೆ. ಆ ತಲೆಮಾರು ತಮ್ಮ ನಂತರದವರಿಗೆ. ಹೀಗೆ ಪವಿತ್ರ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಯೋಗ ನಂತರದ 1400 ವರ್ಷಗಳಲ್ಲಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಎಂಬಂತೆ ಸಜ್ಜನ ವಿದ್ವಾಂಸರ ಪರಂಪರೆ ಮೂಲಕ ತಲುಪಿದೆ. ಹೀಗೆ ಪರಂಪರೆಯ ಕೊಂಡಿ ಕಳಚದೆ, ಶೃಂಖಲೆ ಮುರಿಯದೆ ಕುರ್ಆನ್ ಮತ್ತು ಹದೀಸ್ಗಳೆಡೆಗೆ ಸಜ್ಜನ ಸರಣಿಯ ಸಂಪರ್ಕ ಹೊಂದಿದ ನೇರ ದಾರಿಯೇ ಇಸ್ಲಾಂ. ಇದುವೇ ಅಸ್ಸಿರಾತುಲ್ ಮುಸ್ತಕೀಂ, ಅನುಗ್ರಹೀತರ ಹಾದಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಆರಂಭಗೊಂಡು ಈ ತನಕ ಮುಂದುವರಿದು ಬಂದಿರುವ ಪವಿತ್ರ ಇಸ್ಲಾಮಿನ ನೇರ ಹಾದಿಯಿಂದ ವ್ಯತಿಚಲಿಸಿ ವಿವಿಧ ವಕ್ರದಾರಿಗಳು ಸಾಗಿವೆ. ಇಂತಹ ವಕ್ರದಾರಿಗಳ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ